ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶುಕ್ರವಾರ, ಇನ್ನು ಟೈಮು 6:30 ಆಗಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅತ್ತೆರ ಮನೆ ಹತ್ರ ಭೂಮಿ ಪೂಜೆ ಇಟ್ಕೊಂಡಿದ್ರು. ಇವತ್ತು ದಿನ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇನ್ನು ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ, ಆ ಟೈಮಿಂಗ್ಸ್ ಬಂದು 7 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೇ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ರು. ಇನ್ನು ಅವರು ಕೂಡ ಬಂದಿದ್ರಲ್ಲ ಚಿಕ್ಕಮ್ಮರ ಪೂಜೆಗೆಲ್ಲ ಕೂಡ ನಾವು ಕೂಡ ಎಲ್ಲರೂ ಕೂಡ ಹೋಗಿದ್ವಿ. ಹತ್ರನೇ, ದೂರ ಇಲ್ಲ. ಪೂಜೆ ಅಂತ ಹೇಳ್ತಿರ್ತೀನಲ್ವ, ಅವ್ರ ಮನೆ ಅಂದರೆ ಅವ್ರ ಬಾವರ ಮನೆ ಇದು. ಅಲ್ಲೇ ಅಕ್ಕಪಕ್ಕನೇ, ದೂರ ಕೂಡ ಏನಿಲ್ಲ. ಅದಕ್ಕೆ ಮುಗಿಸ್ಕೊಂಬರೋಣ ಅಂತೇಳ್ಬಿಟ್ಟು ಇನ್ನು ಹೋಗಿದ್ವಿ. ಇನ್ನು ಇವತ್ತು ಬಂದು ಶುಕ್ರವಾರ, ಇನ್ನು ನಾವು ಕೂಡ ಊರಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರನೂ ಇನ್ನು ಬೇಗನೆ ಹೋಗ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು, ಇನ್ನು ನಾನು ಗುರುವಾರನೇ ಬಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದೆ. ಇನ್ನು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಪೂಜೆಗೆ ಬಂದಿದ್ದೀವಿ. ಕಂಪಲ್ಸರಿ ಹಳ್ಳಿ ಸೈಡಂತೂ ಮನೆ ಕಟ್ಟಬೇಕಾದ್ರೇ ಭೂಮಿ ಪೂಜೆನೇ ಇಂಪಾರ್ಟೆಂಟ್ ಅಲ್ವಾ. ಇನ್ನು ಪೂಜೆ ಕೂಡ ಮಾಡ್ತಾಯಿದ್ದಾರೆ. ಎಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ದರು. ಅಂದರೆ ನಮ್ಮ ಅತ್ತೆ ಮಕ್ಕಳು ಇವರೆಲ್ಲ. ಇವರು ದೊಡ್ಡ ಪೂಜಾ ಇದ್ದಾಳಲ್ವ, ಪೂಜಾ ಅಂತ ಹೇಳ್ತಿರ್ತೀನಲ್ಲ, ಅವರಮ್ಮ ಇವಾಗ ಅಲ್ಲಿ ಪೂಜೆ ಮಾಡ್ತಾ ಇರೋದು. ಇನ್ನು ಅವ್ರ ತಮ್ಮ ಮತ್ತು ಚಿನ್ನಮ್ಮ, ಅವರು ಕೂಡ ಎಲ್ಲರೂ ಕೂಡ ನಮಗೆ ರಿಲೇಷನ್ ಆಗಬೇಕು. ಮತ್ತು ನಮ್ಮ ಗೌರಮ್ಮ ಕೂಡ ಬಂದಿದ್ಲು. ಇವ್ರನ್ನೆಲ್ಲ ಒಂದು ಸತಿ ನೋಡಬೇಕು ಅಂದರೆ ವ್ಲಾಗಲ್ಲೆಲ್ಲ ತೋರಿಸ್ಬೇಕಂತ ಅನಿಸುತ್ತೆ. ಬಟ್ ಅವರೆಲ್ಲ ಸಿಗೋದಿಲ್ಲ. ಇನ್ನು ಅವರೆಲ್ಲ ಬೇರೆ ಬೇರೆ ಊರಲ್ಲಿದ್ದಾರಲ್ವ, ಅದಕ್ಕೋಸ್ಕರ. ಇನ್ನು ಯಾವಾಗಾದರೂ ಹಬ್ಬದ ಟೈಮಲ್ಲಿ ಇಲ್ಲ ಮದುವೆ ಫಂಕ್ಷನ್ಗಳಲ್ಲಿ ಇಂಥ ಪೂಜೆ ಏನಾದರೂ ಇದ್ದರೆ ಮಾತ್ರ ಬರ್ತಾ ಇರ್ತಾರೆ. ಬಟ್ ಇದರಲ್ಲಿ ಇಬ್ಬರೇ ಬಂದಿರೋದು, ಇನ್ನು ಇಬ್ಬರು ಮಿಸ್ ಆಗಿದ್ದಾರೆ, ಇನ್ನು ಬಂದಿಲ್ಲ. ಅದಕ್ಕೋಸ್ಕರ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇವರೆಲ್ಲ ಪೂಜೆ ಮಾಡೋದು. ಇನ್ನು ಚಿಕ್ಕಮ್ಮ ನಾವು ಎಲ್ಲರೂ ಕೂಡ ಇದ್ವಲ್ವ, ಎಲ್ಲರೂ ಕೂಡ ಪೂಜೆ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದು ಇನ್ನು ಸ್ನಾನಗಿನ ಮಾಡಿಕೊಂಡು ರೆಡಿ ಆಗಿದ್ವಿ. ಇದು ಬಂದು ನಮ್ಮ ಗುಂಡ 2ನೇ ಸರಿ ಇದು ರೆಡಿ ಆಗಿರೋದು. ಫಸ್ಟ್ಗೊಂದು ಸತಿ ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ವೈಟ್ ಶರ್ಟು ಬ್ಲೂ ಪ್ಯಾಂಟ್ ಹಾಕಿದ್ದೆ. ಚೆನ್ನಾಗಿರುತ್ತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ದಿನ ಅಂತ ಹೇಳಿಬಿಟ್ಟು ಮ್ಯಾಚ್ ಮಾಡಿ ಹಾಕಿದರೆ ಅದನ್ನೊಂದು ಸ್ವಲ್ಪತ್ತಿಗೆ ಕೂಡ ಇಟ್ಕೊಳ್ಳಿಲ್ಲ. ಅವನ್ನೆಲ್ಲ ಗೊಬ್ಬೆ ಬಿಡಿಸ್ಕೊಂಬಿಟ್ಟು ಎಲ್ಲ ಕೊಳೆ ಮಾಡಿಕೊಂಡು ಆಟ ಆಡಿ ಮಣ್ಣಾಗೆಲ್ಲ ಹೋಗ್ಬಿಟ್ಟು ತುಂಬ ಫಜೀತಿ ಮಾಡ್ಕೊಂಬಿಟ್ಟಿದ್ದ. ಸರಿ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡಿದ್ವಿ. ಇನ್ನು ಚೇಂಜ್ ಮಾಡಿಬಿಟ್ಟು ಬೇರೆ ಬಟ್ಟೆ ಹಾಕಿದೆ. ಸರಿ ಬಿಡಿವೆ, ಕಲರ್ ಬಟ್ಟೆ ಇರಲಿ ಅಂತ ಹೇಳ್ಬಿಟ್ಟು. ಇನ್ನು ಚಿಕ್ಕಮ್ಮನಿಗೂ ಚಿಕ್ಕಪ್ಪನಿಗಂತೂ ಚಿಂತೆ, ನಾವು ಊರಿಗೆ ಹೋದ್ರಂತೂ ಯಾವಾಗ ಬರ್ತೀಯ ಗುಂಡ, ಯಾವಾಗ ಬರ್ತೀಯ ಗುಂಡ. ಇನ್ನು ಹೋಗಿರೋದೇ ಇಲ್ಲ, ಆಗಲೇ ಕೇಳ್ತಾನೆ ಇರ್ತಾರೆ. ಇನ್ನು ನಮ್ಮ ಗುಂಡನಂತೂ ಕೇಳ್ತಾಯಿದ್ರಿ, ಯಾವಾಗ ಬರ್ತೀಯಪ್ಪ, ಏನು ಮಾಡ್ತೀಯಪ್ಪ, ಬೇಗ ಬಾರಪ್ಪ, ನಮಗಿರೋದಕ್ಕಾಗೋದಿಲ್ಲ ಅಂತ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದರು ಮೊಮ್ಮಗನ ಜೊತೆ. ಇನ್ನು ಅವನು ನಾವು ಪಪ್ಪ ಹತ್ರ ಹೋಗ್ತೀವಿ ಅಂತ ಅವನಿಗೆ ಖುಷಿ. ಅಮ್ಮ ಮಾಮ ಸಾಕು, ಪಪ್ಪ ಹತ್ರ ಹೋಗೋಣ ಬಾ ಅಂತ ಹೇಳ್ತಾ ಇರ್ತಾನೆ ಒಂದೊಂದ್ಸತಿ. ಇಲ್ಲ ಅವ್ವ ತಾತ ಸಾಕು, ಪಪ್ಪನ ಹತ್ರ ಹೋಗೋಣ ಬಾ ಅಂತಲೂ ಹೇಳ್ತಾ ಇರ್ತಾನೆ. ಹಂಗೆ ಮಕ್ಕಳು ಎಲ್ಲಾದರೂ ಹೋಗ್ತೀವಿ ಅಂತಂದರೂ ಕೂಡ ಎಷ್ಟು ಖುಷಿ ಒಂಥರ ಏನಲ್ವಾ. ಇನ್ನು ಅದಕ್ಕೋಸ್ಕರ ಇನ್ನು ಬಸ್ಸು 10:30 ಬಸ್ಗೆ ಹೋಗೋಣ ಅಂತಂದರೆ ಯಾಕೋ ಬರೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಸರಿ ಬಿಡು, ಬಸ್ ಏನಿದ್ದಾವೆ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಹೋಗೋಣ. ನಾನು ಎಷ್ಟು ಬೇಗ ಹೋದರೂ ಕೂಡ ಮನೆಗೆ ಹೋಗೋಷ್ಟೊತ್ತಿಗೆ ಸಾಯಂಕಾಲನೇ ಆಗುತ್ತೆ ಟೈಮಿಂಗ್ಸು. ಅದಕ್ಕೋಸ್ಕರ ಇವತ್ತು ಅಷ್ಟೊಂದು ರಶ್ ಇರಲಿಲ್ಲ, ಫ್ರೀ ಇತ್ತು ಬಸ್ ಕೂಡ, ಸೀಟೆಲ್ಲ ಸಿಕ್ಕಿದ್ದು. ಮತ್ತು ಬೇಗನೆ ನಾನು ಊರಿಗೆ ಬಂದೆ. ಎಲ್ಲರೂ ಕೂಡ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅಂದರೆ ಆ ಕಡೆ ಸೈಡಿಂದ ರಶ್ ಇರಲಿಲ್ಲ. ಇನ್ನು ಬೆಂಗಳೂರು ಸೈಡಿಂದ ಬರೋ ಬಸ್ಸುಗಳೆಲ್ಲ ಫುಲ್ಲು ಸಿಕ್ಕಾಪಟ್ಟೆ ರಶ್ಶು. ಇನ್ನು 3 ದಿನ ಸ್ವಲ್ಪ ಕಂಟಿನ್ಯೂ ಆಗಿ ರಜೆ ಇರೋದ್ರಿಂದ ಮತ್ತು ಕೆಲವರು ಅವರೇ ಕೂಡ ರಜೆ ಹಾಕ್ಕೊಂಬಿಟ್ಟು ಊರ ಕಡೆ ಎಲ್ಲ ಬರ್ತಾಯಿದ್ರು. ಆ ಬಸ್ಸೆಲ್ಲ ತುಂಬ ರಶ್ ಇರ್ತಾಯಿದ್ವು. ಈ ಕಡೆ ಹೋಗೋ ಬಸ್ ಮಾತ್ರ ರಶ್ ಇರಲಿಲ್ಲ. ಇನ್ನು ಹೆಂಗೋ ಬಂದ್ವಿ, ಬಸ್ ಬಂತು. ಇನ್ನು ಬಂದ್ವಿ, ಬಸ್ಸಲ್ಲಿ ಕುತ್ಕೊಂಡಿದ್ವಿ. ಚಳ್ಳಕೆರೆಗೆ ಬರೋಕ್ಕೆ ಬಸ್ಸು, ನಮ್ಮೂರಿಂದ ಈ ಬಸ್ ಬಂತು. ಇನ್ನು ಬಸ್ ಹತ್ಕೊಂಡು ಸೀಟ್ ಸಿಕ್ತು, ಆರಾಮ್ಸೆ ಬಂದ್ವಿ. ರಶ್ ಇರಲಿಲ್ಲ, ಏನೂ ಇರಲಿಲ್ಲ. ನನಗಂತೂ ಈ ಥರ ಬಂದಾಗೆಲ್ಲ ಸೀಟ್ ಸಿಕ್ಕಿದ್ರಂತ ಒಂಥರ ಖುಷಿ ಆಗ್ತಾಯಿರುತ್ತೆ. ಮತ್ತು ರಶ್ ಇಲ್ಲ ಅಂದರೂ ಕೂಡ ಆರಾಮ್ಸೆ ಬರ್ಬೋದು. ಮಕ್ಳು ಕರ್ಕೊಂಡು ಬರಬೇಕಂದ್ರೆ ತುಂಬ ರಿಸ್ಕ್ ಆಗುತ್ತೆ. ಯಾರ ಜೊತೆನಾದರೂ ಸೀಟಲ್ಲಿ ಕೂತ್ಕೊಂಡಿರ್ತೀವಲ್ವ, ಅವ್ರ ಜೊತೆ ಕೂತ್ಕೊಂಡಿರೋದು ಪರವಾಗಿಲ್ಲ. ಇಲ್ಲ ನೀನೇ ಎತ್ಕೋ, ನಿನ್ನ ಜೊತೆನೇ ಇರ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರು ಅರ್ಥ ಮಾಡ್ಕೊಂಡು ಸೀಟ್ ಕೊಡ್ತಾರೆ, ಬಟ್ ಕೆಲವರು ಕೊಡೋದೇ ಇಲ್ಲ. ಅವರು ಈಗ ತಿರುಗಿ ಕೂಡ ನೋಡೋದಿಲ್ಲ. ಮಕ್ಕಳಿದ್ದಾರೆ ಅಂದರೂ ಕೂಡ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆ ಥರ ಇರುತ್ತೆ. ಎಲ್ಲ ಏನು ಮಾಡೋದಕ್ಕಾಗೋದಿಲ್ಲ, ಅವೆಲ್ಲ ಸಹಜ. ಇಲ್ಲಿ ನೋಡ್ತಾ ಇರ್ಬೋದು, ಹೊಲ ಎಲ್ಲ ಬಿತ್ತಿದ್ದಾರಲ್ವ, ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಚೆನ್ನಾಗಿ ಬೆಳೆ ಬರ್ತಾಯಿದೆ ಇವಾಗ ಸದ್ಯಕ್ಕೆ. ಇನ್ನು ಬೆಳೆ ಬರೋ ಅಷ್ಟೊತ್ತಿಗೆ ಇನ್ನೂ ಏನಾದರೂ ಹಿಂಗೆ ಮಳೆ ಇಟ್ಕೊಂಡ್ರಂತೂ ಬರೋ ಬೆಳೆ ಕೂಡ ಇದಾಗ್ಬಿಡುತ್ತೆ. ಇನ್ನು ಅಂತೂ ಇಂತೂ ಫೈನಲಿ ನಮ್ಮೂರಿಗೆ ರೀಚ್ ಆದ್ವಿ. ಇನ್ನು ನಮ್ಮ ಮನೆಯವ್ರು ಬಂದು ಗೇಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಅವರು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಇನ್ನು ಬಂದ ತಕ್ಷಣವೇ ಫೋನ್ ಮಾಡಿದ್ವಿ. ಇನ್ನು ನಮ್ಮೂರೊಳಗಡೆ ಬಸ್ ಇಲ್ಲ. ನಮ್ಮ ಮತ್ತೆ ಗೇಟಿಗೂ ನಮ್ಮೂರಿಗೂ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಇನ್ನು ನಡ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಆಟೋಗಳು ಏನು ವ್ಯವಸ್ಥೆ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ಈ ಥರ ಗಾಡಿಗಳಿದ್ರೆ ಮಾತ್ರ ನಮ್ಗೆ ಸ್ವಲ್ಪ ಅನುಕೂಲ. ಗಾಡಿನೂ ಇಲ್ಲ ಅಂತಂದರೆ ಭಾಳ ಕಷ್ಟ. ಇತ್ತೀಚೆಗೆ ಒಂದು ರೀಸೆಂಟಾಗಿ ಒಂದು ವಾರ 10 ದಿನ ಆಯ್ತು ಅನಿಸುತ್ತೆ, ಒಂದು ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರಂತೆ. ಅದು ಬೆಳಗ್ಗೆ 8:30ಗೆ ಹೋಗ್ಬಿಟ್ಟು ಮತ್ತು ಸಾಯಂಕಾಲ ಬರೋದೇ 6 ಗಂಟೆಗಂತೆ. ಆ ಬಸ್ಸಂತೂ ನಾವು ವೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಅದಕ್ಕೆ ಈ ಥರ ಗಾಡಿ ಇದ್ರಂತೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ನಮ್ಮನ್ನು ಮನೆ ಹತ್ರ ಬಿಟ್ಟು ಅವ್ರು ಮತ್ತೆ ತೋಟಕ್ಕೆ ಹೋದರು. ಇನ್ನು ಬಂದ ತಕ್ಷಣವೇ ನಮ್ಮ ಧನು, ನಮ್ಮ ಗುಂಡ, ನಮ್ಮ ಯೋಷಿತ ನಾಳೆ ಬರ್ಡೇ ಇದೆ. ಪಪ್ಪ ಏನು ಮಾಡೋದು, ಕೆಳಗೆ ಬಿದ್ದುಬಿಟ್ಟಿದ್ದಾಳೆ. ಎಷ್ಟು ಸಿದ್ಗ ಅಂದರೆ ಸಿಕ್ಕಾಪಟ್ಟೆ ಸಿದ್ಗ ಮಾಡ್ತಾ ಇರ್ತಾಳೆ. ಕೆಳಗೆ ಬಿದ್ದುಬಿಟ್ಟು ಪಾಪ ತುಟಿ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆ ತುಟಿ ಬಂದು ಇಷ್ಟು ದಪ್ಪ ಆಗಿಬಿಟ್ಟಿತ್ತು. ನೋಡೋದಕ್ಕೆ ಒಂಥರ ಅನ್ನಿಸ್ತೈತೆ ಫೇಸ್. ಅವಳು ಎಷ್ಟು ಕ್ಯೂಟಾಗಿದ್ದಾಳೆ. ಬಟ್ ಮುಖದಲ್ಲಿ ಏನಾದರೂ ಒಂದು ಸ್ವಲ್ಪ ಇದಾಗ್ಬಿಟ್ರಂತೂ ಮಕ್ಕಳನ್ನ ನೋಡೋದಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗ್ತಾಯಿರುತ್ತೆ. ಅದು ತುಟಿ ಬೇರೆ, ಏನು ತಿನ್ನೋದಕ್ಕೂ ಕೂಡ ಆಗ್ತಾಯಿಲ್ಲ ಅವಳಿಗೆ, ಅಷ್ಟು ದಪ್ಪ ಆಗಿಬಿಟ್ಟಿತ್ತು. ಬಟ್ ಸದ್ಯ ನಾಳೆ ನಾಡಿದ್ರಲ್ಲಿ ಸ್ವಲ್ಪ ಕಡಿಮೆ ಆದರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಇನ್ನು ಬಂದ ತಕ್ಷಣ ನಮ್ಮ ಗುಂಡಂತೂ ಊಟ ಇಲ್ಲ ಏನೂ ಬೇಡ, ಸುಮ್ಮನೆ ಆಟಾಡೋದು. ಇವರಿಬ್ಬರ ಹತ್ರ ಇನ್ನು ಸ್ಟಾರ್ಟ್ ಆಯಿತು ನಮಗೆ ಅರ್ಚೋದು. ಸುಮ್ಮನೆ ತರಲೆ ಅಂದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇರ್ತಾರೆ. ಒಂದು ಹತ್ರ ಸುಮ್ಮನೆ ಇರೋಲ್ಲ, ಓಡೋಗೋದು ಮತ್ತು ಬರೀ ಫುಲ್ ಮಣ್ಣಲ್ಲಿ ಆಟಾಡೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ. ಅಲ್ಲಿ ಊರಲ್ಲಾದರೆ ನಮ್ಮ ಗುಂಡ ಒಬ್ಬನೇ ಇರ್ತಾನಲ್ವ, ಅವ್ನ ಪಾಡಿಗೆ ಅವ್ನು ಆಟಾಡ್ಕೊತ ಇರ್ತಾನೆ. ಬಿಡು ಏನೂ ಇದಿಲ್ಲ, ಅವ್ನ ಪಾಡಿಗೆ ಅವ್ನು ಆಟಾಡ್ಕೊತಾನೆ ಅಂತ ಆರಾಮಾಗಿರ್ಬೋದು. ಬಟ್ ಇಬ್ಬಿಬ್ಬರು 3 ಜನ ಮಕ್ಕಳು ಒಂದು ಹತ್ರ ಆಟಾಡಿದ್ರಂತೂ ಮೈ ತುಂಬ ಕಣ್ಣಾಗಿ ನೋಡ್ಕೋಬೇಕು ಅವ್ರನ್ನ. ನಿಜವಾಗ್ಲೂ ತುಂಬ ಕಷ್ಟ, ಹೇಳೋದಕ್ಕಾಗೋದಿಲ್ಲ. ಯಾರೇ ಆಗಲಿ ಚಿಕ್ಕ ಮಕ್ಕಳನ್ನ ಬಿಟ್ಬಿಟ್ಟು ಒಂದು ಸ್ವಲ್ಪ ನಾವು ಆರಾಮಾಗಿರ್ತೀವಿ ಅನ್ನೋದು ಕೂಡ ಭಾಳ ಅದು ಏನಾದರೂ ಒಂದು ಇದು ಕಿತಾಪತಿ ಮಾಡಿಕೊಂಡು ಏನಾದರೂ ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇನ್ನು ನೋಡಿಕೊಂಡೇ ಆರಾಮಾಗಿದ್ವಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಪವಿತ್ರ ಕರ್ಜಿಕಾಯಿ ಮಾಡಿದ್ದಂತೆ. ಅದೇ ವರಲಕ್ಷ್ಮಿ ಹಬ್ಬನ ಮಾಡಬೇಕು ಶುಕ್ರವಾರ ನಾವು ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಳೆ. ನನಗೆ ಫೋನ್ ಮಾಡಿದ್ಲು ಬರೋಕ್ಕಾಗುತ್ತೇನಕ್ಕ ಅಂತೇಳ್ಬಿಟ್ಟು. ನನಗೆ ಚಿಕ್ಕಮ್ಮರು ಪೂಜೆ ಇಟ್ಕೊಂಡಿದ್ರಲ್ವ, ಭೂಮಿ ಪೂಜೆ, ನನಗೆ ಬರೋದಕ್ಕಾಗಲಿಲ್ಲ. ಬಟ್ ಅವಳು ಕೂಡ ಇನ್ನು ಸ್ಟಾಪ್ ಮಾಡಿಬಿಟ್ಲು. ಬಿಡಿ ನಾವು ಮಾಡೋದಕ್ಕಾಗೋದಿಲ್ಲ, ಮಕ್ಕಳೆಲ್ಲ ಇಟ್ಕೊಂಡ್ಬಿಟ್ಟು ಅಂತ ಹೇಳಿ. ನೆಕ್ಸ್ಟ್ ಇಯರಿಂದಾಗಿನ ಮಾಡೋಣ ಬಿಡು ಅಂತ ಹೇಳಿ ಇನ್ನು ಸುಮ್ಮನೆ ಆಗಿದ್ದು. ಇನ್ನು ಕರ್ಜಿಕಾಯಿ ಕೂಡ ಇದ್ವು. ಇನ್ನು ಬಂದ ತಕ್ಷಣ ಸ್ವಲ್ಪ ಕರ್ಜಿಕಾಯಿ ಎಲ್ಲ ತಿಂದ್ಕೊಂಡು ಇನ್ನು ಆರಾಮಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ನಮ್ಮ ಅತ್ತೆ ಇರಲಿಲ್ಲ, ಬೀಡಿ ಸುತ್ತೋದಕ್ಕೆ ಪಕ್ಕದ ಮನೆಗೆ ಹೋಗಿದ್ರು. ಇನ್ನು ಬಂದ ತಕ್ಷಣ ಹೋಗ್ಬಿಟ್ಟು ಅತ್ತೆ ಹತ್ರ ಮಾತಾಡಿಬಿಟ್ಟು ಇನ್ನು ಬಂದು ಮಕ್ಕಳು ಹೊರಗಡೆ ಹಿಂಗೆ ಆಟಾಡ್ಕೊತಾಯಿದ್ರು. ಇನ್ನು ನಾನು ಪವಿತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ಇವಾಗ ಮಳೆ ಟೈಮ್ ಅಲ್ವಾ, ಸಾಯಂಕಾಲ ಟೈಮು. ಇನ್ನು ಕಡಲೆಕಾಯಿ ಎಲ್ಲ ಹುರಿದಿಟ್ಟಿದ್ಲು. ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಆಗಲಿ, ಶೇಂಗಾ ಬೀಜ ಹುರಿದಿರೋವಾಗಲಿ. ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ಕೊಂಡು ಕೂತ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಏನೋ ಒಂಥರ ತಿಂತಾಯಿದ್ರೆ ಇನ್ನು ತಿನ್ನಬೇಕು ಅಂತ ಫೀಲ್ ಬರ್ತಾ ಇರುತ್ತೆ. ಅಷ್ಟು ಇಷ್ಟ ಆಗ್ತಿರುತ್ತೆ ಇಂಥ ಟೈಮಲ್ಲಿ. ಇನ್ನು ಇಲ್ಲಿ ಬಂದು ಇನ್ನು ಆಟ ಆಡ್ತಾನೇ ಇದ್ದಾರೆ ಸಂಜೆ ಮಲಗೋವರೆಗೂ. ಒಂದು 6 ಗಂಟೆ 6:30ವರೆಗೂ ಕೂಡ ಆಟ ಆಡು ನಾವು ತೋಟಕ್ಕೆ ಬರೋವರೆಗೂ ನನ್ನ ಮಗಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದೆ ಆಡೋದ್ರಲ್ಲಿ. ಈ ಥರ ಏನಾನ ಒಂದು ಆಟೋ ಸಾಮಾನು ಸಿಕ್ಕರೆ ಸಾಕು, ಚೆನ್ನಾಗಿ ಆಡಿಕೊಂಡು ಕೂತ್ಕೊಬಿಡ್ತಾನೆ ಅವನು. ಏನು ಮಾಡಿದ್ರು ಕೂಡ ಹೊಟ್ಟೆ ತುಂಬ ಊಟ ಒಂದಿರಬೇಕು, ಆಟ ಆಡೋದಕ್ಕೆ ಏನನ್ನ ಇದಿದ್ರೆ ಆಟೋ ಸಾಮಾನಿದ್ರೆ ಆಡ್ಕೊಂಡು ಆರಾಮಾಗಿರ್ತಾನೆ. ಇನ್ನು ನಾವು ಕೂಡ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಪವಿತ್ರ ಬಂದು ಎಲ್ಲ ಒಳಗಡೆ ರೆಡಿ ಮಾಡ್ಕೊತಾ ಇದ್ಲಿ ಏನಾನ ಮಾಡೋಣ ಅಂತೇಳಿ. ಇನ್ನು ಸ್ವಲ್ಪ ಪಾತ್ರೆ ಇದ್ದವು, ಇನ್ನು ಪಾತ್ರೆ ತೊಳೆಯೋದಕ್ಕೆ ನಾನು ಹೊರಗಡೆ ತೊಗೊಂಬಂದೆ. ಇಲ್ಲಂತೂ ನನಗೆ ಕುತ್ಕೊಂಡು ಪಾತ್ರೆ ತೊಳೆಯೋದಕ್ಕೆ ಆಗೋದಿಲ್ಲ. ಇದು ಬಂಡೆ ಹಾಕಿದ್ದಾರೆ, ಕಲ್ಲು ಅದೆಲ್ಲ, ನಾನು ಕುತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಅನಿಸೋದಿಲ್ಲ. ಆ ಕಡೆ ತೊಳೆಯೋಣ ಅಂತಂದರೆ ಅಲ್ಲಿ ಕರೆಂಟಿನ ಕಂಬ ಇದೆ ಅಲ್ವ, ಅಲ್ಲಿ ಅವರು ಆ ಕಡೆ ಅವ್ರು ಬಂದುಬಿಟ್ಟು ಇವಾಗ ಮನೆ ಸ್ಟಾರ್ಟ್ ಮಾಡಿದ್ದಾರೆ ಕಟ್ಟೋದಕ್ಕೆ. ಅವರು ನೀರು ಹೋಗುತ್ತೆ, ಇಲ್ಲೆಲ್ಲ ನೀರು ಚೆಲ್ಲಬೇಡಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಕುತ್ಕೊಂಡು ತೊಳೆಯೋಣ ಅಂತಂದರೆ ಅಸಲಿಲ್ಲಿ ಕುತ್ಕೊಳೋದಕ್ಕೆ ಕೂಡ ನನಗೆ ಬರೋದೇ ಇಲ್ಲ. ಸ್ವಲ್ಪ ಫ್ರೀಯಾಗಿ ಹಾಕೋಣಂದರೆ ಈ ಕಡೆ ಗಿಡ ಎಲ್ಲ ಕೂಡ ಅಡ್ಡ ಇದ್ದಾವೆ, ಬಿಕ್ಕೆ ಗಿಡವೆಲ್ಲನೂ. ಬಿಕ್ಕೆ ಹಣ್ಣಂತೂ ಸಿಕ್ಕಾಬಟ್ಟೆ ಬಿಟ್ಬಿಟ್ಟಿದ್ದಾವೆ. ಎಷ್ಟು ಕಾಯಿ ಬಿಟ್ಟಿದ್ದಾವೆ ಅಂದರೆ ಸುಮ್ಮನೆ ರಾಶಿ ಬಿಟ್ಬಿಟ್ಟಿದ್ದಾವೆ. ಅದನ್ನು ತಿನ್ನೋರೇ ಇಲ್ಲ. ತಿನ್ನೋಣ ಮಕ್ಳು ಕೊಡೋಣ ಅಂದರೆ ನಮ್ಮ ಅತ್ತೆ ಜಪ್ಪಯ್ಯ ಅಂದ್ರೂ ಅವರು ಬೇಡ ಅಂತಿರ್ತಾರೆ. ಮಕ್ಕಳಿಗೆ ಶೀತ ಆಗುತ್ತೆ, ಬಿಕ್ಕೆ ಹಣ್ಣು ಕೊಡಬೇಡ್ರಿ ಅಂತಿರ್ತಾರೆ. ಇನ್ನು ನಾವು ಸ್ವಲ್ಪ ಏನಾದ್ರು ಜಾಸ್ತಿ ತಿಂದರೂ ಕೂಡ ತಿನ್ನಬೇಡ್ರಿ, ಅವು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾನೇ ಇರ್ತಾರೆ. ಅದಕ್ಕೋಸ್ಕರ ಅವು ಸುಮ್ಮನೆ ಬಿಡ್ತಾ ಇರ್ತವೆ, ಎಲ್ಲ ಉದುರು ಹೋಗ್ತಾ ಇರ್ತವೆ. ಇಲ್ಲ ಹಕ್ಕಿಗಳು ಬಂದು ಎಲ್ಲ ತಿನ್ಕೊಂಡು ಹೋಗ್ತಾ ಇರ್ತವೆ. ಆ ಥರ ಕೂಡ ಇರುತ್ತೆ ಮನೆಯಲ್ಲಿ. ಹೇಳ್ತಾರೆ ಎಲ್ಲರೂ ಕೂಡ, ಜಾಸ್ತಿ ಜನ ಹಂಗೆ ಹೇಳ್ತಾರೆ, ಸೀಬೆಕಾಯಿ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಗೊತ್ತಿಲ್ಲ. ಅದು ಒಂದೊಂದು ಬಿಕ್ಕೆಕಾಯಿ ತಿಂದರೂ ಕೂಡ ಅದಕ್ಕೊಂದೊಂದು ರೋಗ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಅವರೆಲ್ಲ.
ಅದಕ್ಕೋಸ್ಕರ ಇನ್ನು ಮಕ್ಳಿಗಂತೂ ಕಂಪಲ್ಸರಿ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ, ಕೊಡೋದೇ ಇಲ್ಲ. ಇನ್ನು ನನ್ನ ಮಗನಿಗಂತೂ ತುಂಬ ಇಷ್ಟ, ಇನ್ನು ಅಪರೂಪಕ್ಕೆ ನೋಡ್ತಾನಲ್ವ ಅವನು ಬೇಕು 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 ಅಂತ ಇರ್ತಾನೆ. ಅದಕ್ಕೆ ಗೊತ್ತಿಲ್ಲದಂಗೆ ಒಂದೇ ಎರಡೇ ಅಷ್ಟೇ ತಿನ್ನಿಸ್ಬಿಡ್ತೀವಿ, ಇಲ್ಲ ಸುಮ್ಮನೆ ಆಗ್ತೀವಿ ಅಷ್ಟೇ. ಅವನು ಏನು ಮಾಡಿದ್ರು ಕೂಡ ಬಿಡೋದಿಲ್ಲ, ಬೇಕು ತಿನ್ನೋದಕ್ಕಂತ. ಇನ್ನು ಕಣ್ಮುಂದೆ ಹಣ್ಣಿದ್ರೆ ಬಿಡೋದಕ್ಕೆ ನಮ್ಮ ದೊಡ್ಡವ್ರಿಗೆ ಮನಸ್ಸು ಬರಲ್ಲ, ಮತ್ತು ಚಿಕ್ಕ ಮಕ್ಳಿಗೆ ಇನ್ನೇನು ಹೇಳಿ. ಅದಕ್ಕೋಸ್ಕರ ಇನ್ನು ಒಂದು ಸ್ವಲ್ಪ ಹಣ್ಣಾಗಿರೋ ಮಾತ್ರ ಕೊಡ್ತೀವಿ ಕಟ್ ಮಾಡಿಬಿಟ್ಟು, ಇನ್ನು ಮಿಕ್ಕಿರೋ ಕೊಡೋದೇ ಇಲ್ಲ. ಆ ಥರ ಕೂಡ ಆಗುತ್ತೆ. ಇಲ್ಲಾಂಥ ಟೈಮಲ್ಲಿ ಏನಾದರೂ ಮನೆಯಲ್ಲಿ ತಿಂಡಿ ಇದ್ದರೆ ತಿಂಡಿ ಕೊಟ್ಬಿಡ್ತೀವಿ. ಇಲ್ಲ ಸ್ವಲ್ಪ ಏನಾದರೂ ಹಂಗೆ ಹಿಂಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೊತಾರೆ. ಇನ್ನು ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಂಡು ಆರಾಮಾಗಿರ್ತಾರೆ. ಇನ್ನು ಸೊಪ್ಪು ಕೂಡ ತಂದಿದ್ದೆ, ಸೊಪ್ಪೆಲ್ಲ ತೊಳ್ದಿಕ್ಕನಂತ ಹೇಳ್ಬಿಟ್ಟು, ಇನ್ನು ನಾಳೆಗೆ ಮಸ್ಸೊಪ್ಪು ಮಾಡೋಣ ಅಂತ ಹೇಳಿ. ಇವಾಗಂತೂ ಸೊಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಆವಾಗ ನಾನು ಮುಂಚೆ ಬಂದಾಗ ಒಂದು ತಿಂಗಳ ಹಿಂದೆ ಮಸ್ತು ಸೊಪ್ಪು ಸಿಗ್ತಾಯಿತ್ತು. ನಾನು ಕೂಡ ಹೋಗಿ ಕಿತ್ಕೊಂಡ್ಬಂದಿದ್ವಿ, ಪವಿತ್ರ, ನಾನು ಮತ್ತು ನಮ್ಮ ತಮ್ಮ. ಅವಾಗೆಲ್ಲ ಸಖತ್ತಾಗಿ ಸಿಗ್ತಾಯಿತ್ತು. ಇವಾಗ ಸಿಗುತ್ತಿಲ್ಲ, ನಾನು ಕೇಳಿಲ್ಲ ಸೊಪ್ಪು ಬಗ್ಗೆ. ಇನ್ನು ಸೊಪ್ಪು ಸಿಕ್ಕರಂತೂ ಬಸ್ಸಾರು ಮತ್ತು ಮಸ್ಸೊಪ್ಪು ಅದೆಲ್ಲ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಒಂದು 2 ಟೈಮ್ ಹೆಂಗೋ ಜೀವನ ಮಾಡ್ಕೋಬೋದು ಸೊಪ್ಪೆಲ್ಲ ಹೊಲ್ದಲ್ಲಿ ಸಿಕ್ಕಿದ್ರೆ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಮಾವ ಬಂದರು. ಮಾವ ಇರಲಿಲ್ಲ, ಅವರು ಹಿರಿಯೂರಿಗೆ ಹೋಗಿದ್ರು, ಬೆಳಗ್ಗೆನೇ ಹೋಗಿದ್ರಂತೆ. ಇನ್ನು ಬಂದ ತಕ್ಷಣವೇ ಕೋಳಿಗಳನ್ನ ನೋಡ್ಕೊತಾ ಇದ್ದಾರೆ. ನಿಜ ಮನೆಯಲ್ಲಿ ಒಬ್ರಿಗೆ ಊಟ ಕಡಿಮೆ ಆದರೂ ಪರವಾಗಿಲ್ಲ, ಕೋಳಿಗಳಿಗೆ ಮಾತ್ರ ಕಡಿಮೆ ಆಗಬಾರ್ದು. ಇನ್ನು ಬೆಳಗ್ಗೆ ಮಿಕ್ಕಿರೋದು ಏನಾದರೂ ಸ್ವಲ್ಪ ಅನ್ನ ಆಗಲಿ ಮುದ್ದೆ ಆಗಲಿ ಏನಾದರೂ ಇದ್ದರೂ, ಇನ್ನು ಯಾರು ಊಟನೇ ಮಾಡಿಲ್ಲ ಅಂತಂದ್ರೂ ಅದನ್ನು ವೇಸ್ಟ್ ಮಾಡಲ್ಲ, ಹಂಗೆ ತೊಗೊಂಬಂದು ಹಂಗೆ ಕೋಳಿಗಳಿಗೆ ಹಾಕ್ಬಿಡ್ತಾರೆ. ಅವರಿಗೆ ಕೋಳಿ ಚೆನ್ನಾಗಿರಬೇಕು. ಅಕ್ಕಿ ಎಲ್ಲ ತಂದು ಹಾಕ್ತಾಯಿರ್ತಾರೆ, ರಾಗಿ ಸಮೇತ ಅಷ್ಟೇ. ರಾಗಿ ಇದ್ರಂತೂ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ರಾಗಿ ಫುಲ್ಲೂ, ನಮ್ಮ ಅತ್ತೆ ಗೊತ್ತಿಲ್ಲ ಎಲ್ಲ ತೊಗೊಂಬಂದು ಇಡ್ತಾ ಇರ್ತಾರೆ. ನಮ್ಮ ಅತ್ತೆ ಅಂತೂ ಬೈತಾ ಇರ್ತಾರೆ, ತಿನ್ನೋದಕ್ಕೆ ಅಕ್ಕಿ ಇಲ್ಲ, ತಿನ್ನೋದಕ್ಕೆ ರಾಗಿ ಇಲ್ಲ, ನಿನ್ನ ಕೋಳಿಗೆ ತುಂಬಿ ಹೋಯ್ತೀಯ ಸುಮ್ಮನೆ ಅಂತ ಬೈತಾ ಇರ್ತಾರೆ ನಮ್ಮ ಅತ್ತೆ ಅಂತೂ. ಇನ್ನು ಅವು ಅಲ್ಲಿ ಹೋಗ್ಬಿಟ್ಟು ಮೇಯ್ಕೊಂಬರ್ತಾ ಇರ್ತವೆ, ಆದರೂ ಕೂಡ ನಮ್ಮ ಮಾವ ಬಿಡಲ್ಲ. ಏನಾದರೂ ಇರಲಿ, ಮುದ್ದೆ ಇರಲಿ, ಅನ್ನ ಇರಲಿ, ಏನೇ ಪ್ರತಿಯೊಂದು ಬೇರೆದೇನೇ ಸಾಂಬಾರು ಇದ್ದರೂ ಕೂಡ ಒಂದು ಸ್ವಲ್ಪ ಬಿಸಿ ಅನ್ನ ಇದ್ದರೂ ಕೂಡ ಬಿಸಿ ಅನ್ನ ಹಾಕ್ಕೊಂಬಿಟ್ಟು ಹಾಕ್ಬಿಡ್ತಾರೆ ಕೋಳಿಗೆ. ಹಂಗೆ ಅವರು ಒಂಥರ. ಇನ್ನು ಇಲ್ಲಿ ಬಂದು ಪವಿತ್ರ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಏನಂದರೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿ, ಪುಳಿಯೋಗರೆ ಮಾಡಿ ತುಂಬ ದಿನ ಆಯಿತು ಅಕ್ಕದು ಮಾಡೋಣ ಅಂತ ಹೇಳಿ, ಸರಿ ಅಂತ ಹೇಳಿಬಿಟ್ಟು ಇನ್ನು ಪುಳಿಯೋಗರೆಗೆ ಅನ್ನ ಆಗಿತ್ತು, ಒಂದು ದೊಡ್ಡ ಪಾತ್ರೆ ತುಂಬ ಅನ್ನ ಮಾಡಿಬಿಟ್ಟು ಇನ್ನು ಪುಳಿಯೋಗರೆ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ನಾವೇ ಹುರಿದಿದ್ವಲ್ವ ಕಡಲೆಕಾಯಿ, ಅದರಲ್ಲೇ ಸ್ವಲ್ಪ ಸುಲ್ಕೊತಾ ಇದ್ದಾಳೆ ಬೀಜನ. ಇನ್ನೇನು ಹಸಿವು ಸುಲಿಯೋದು ಅದನ್ನೇ ಸುಲಿಯೋಣ ಅಂತ ಹೇಳಿ ಇನ್ನು ಅವನ್ನೇ ಸುಲಿತಾ ಇದ್ದಾಳೆ. ಹಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಇನ್ನು ಫೈನಲಿ ಎಲ್ಲ ಅನ್ನ ಆಯಿತು. ನೀಟಾಗಿ ಅನ್ನ ಎಲ್ಲ ಮಾಡಿಬಿಟ್ಟು ಗೊಜ್ಜುಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಈ ಕಡೆ ಬಂದು ಬೆಳಗ್ಗೆ ಸ್ವಲ್ಪ ಅನ್ನ ಇತ್ತು, ಅದನ್ನೇ ಹಾಕ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದಾಳೆ. ಇನ್ನು ಕಂಪಲ್ಸರಿ ಏನೇ ತಿಂಡಿ ಮಾಡಿದ್ರೂ ಕೂಡ ನಾವು ಮುದ್ದೆ ಮಾಡಲೇಬೇಕು, ಮುದ್ದೆ ಇಲ್ಲಾಂದರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಇನ್ನು ನಮ್ಮ ಮನೆಯಲ್ಲೂ ಅಷ್ಟೇ, ಕಂಪಲ್ಸರಿ ಎಲ್ಲರೂ ಜಾಸ್ತಿ ಮುದ್ದೆನೇ ಇಷ್ಟಪಡ್ತಾರೆ. ನಾವೇನೇ ಮಾಡಲಿ, ಪ್ರತಿಯೊಂದು ಏನೋ ಸ್ವೀಟ್ ಐಟಮ್ ಮಾಡಿದ್ರೂ ಕೂಡ ಮನೆಯಲ್ಲಿ ಮುದ್ದೆ ಬೇಕು ಅವ್ರಿಗೆ. ಇನ್ನು ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲೇ ಮುದ್ದೆಗೆ ಇಟ್ಟಿದ್ಲು. ಇನ್ನು ಈ ಕಡೆ ಬಂದು ಇಷ್ಟು ರೆಡಿ ಮಾಡ್ಕೊಂಡಿದ್ದಾಳೆ. ಒಣಮೆಣ್ಸಿನ್ಕಾಯಿ ಮತ್ತು ಒಂದೇ ಒಂದು ಚಿಕ್ಕದು ಟೊಮೊಟೊ, ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಅದೆಲ್ಲ ಹಾಕ್ಕೊಂಬಿಟ್ಟು ಮತ್ತು ಕರಿಬೇವು ಅದೆಲ್ಲ ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾ ಇದ್ದಾಳೆ. ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಕೂಡ ನೀಟಾಗೆಲ್ಲ ನೆನೆಸಿಟ್ಟಿದ್ಲು. ನೆನೆಸಿಬಿಟ್ಟು ಒಂದು 2 ಪಾಕೆಟ್ ತರಿಸಿದ್ವಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ನಾವು. ಅದಕ್ಕೋಸ್ಕರ ಸ್ವಲ್ಪ ಏನೇ ಮಾಡಿದ್ರೂ ಕೂಡ ಜಾಸ್ತಿ ಕ್ವಾಂಟಿಟಿಲ್ಲ ಮಾಡಬೇಕು ಅಡುಗೆನ. ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿನೇ 2 ಪಾಕೆಟ್ ತರಿಸಿದ್ವಿ. 2 ಪಾಕೆಟ್ ತರಿಸ್ಬಿಟ್ಟು ಎಲ್ಲ ಕೂಡ ಮಾಡ್ತಾಯಿದ್ದೀವಿ. ಇನ್ನು ನಾವು ಬಂದು ಮುದ್ದೆ ಹಾಕ್ಕೊಂಡು ಹೋಗಲಿಲ್ಲ. ನಮ್ಮ ಮನೆಯವ್ರಿಗೂ ಅಷ್ಟೇ ಮುದ್ದೆ ಬೇಕೇ ಬೇಕು, ಆದರೂ ಕೂಡ ನಾನು ಮುದ್ದೆ ಹಾಕ್ಕೊಂಡು ಹೋಗಲಿಲ್ಲ. ಸುಮ್ಮನೆ ಚಿತ್ರಾನ್ನ ಇದು ಪುಳಿಯೋಗರೆ ಗೊಜ್ಜೆಲ್ಲ ಕಲಿಸ್ಬಿಟ್ಟು ಇನ್ನು ಪುಳಿಯೋಗರೆನೇ ಹಾಕ್ಕೊಂಡು ಹೋದೆ ಬಾಕ್ಸ್ಗೆ. ಸಾಯಂಕಾಲ ಟೈಮು ನಾವು ಅಲ್ಲೇ ಊಟ ಮಾಡ್ತೀವಿ. ಇಲ್ಲಿ ಬೇಗನೆ ಅಡುಗೆ ಆಗಿರುತ್ತೆ, ಒಂದು 6 ಗಂಟೆ ಒಳಗೇ ಅಡುಗೆ ಆಗಿರುತ್ತೆ. ಇನ್ನು ನಮ್ಮ ಮನೆಯವರು ತೋಟಕ್ಕೆ ಬರ್ತಾರೆ ಅಂತೇಳ್ಬಿಟ್ಟು ಇನ್ನು ಬೇಗನೆ ಅಡುಗೆ ಆಗಿರುತ್ತೆ. ಅದಕ್ಕೋಸ್ಕರ ಬೇಗ ಊಟ ಮಾಡೋದಕ್ಕಾಗೋದಿಲ್ಲ. ಇನ್ನು ತೋಟಕ್ಕೆ ತೊಗೊಂಬಂದು ನಾವು ಒಂದು 7:30 8 ಗಂಟೆ ಹತ್ತತ್ರ ಹಂಗೆ ಊಟ ಮಾಡ್ತೀವಿ. ಇಲ್ಲ ನಮ್ಮ ಗುಂಡ ಹೊಟ್ಟೆ ಹಸ್ವಾಗೈತೆ ಅಂತಂದರೆ ಅವ್ನಿಗೆ ಮನೆಯಲ್ಲೇ ಸ್ವಲ್ಪ ತಿನ್ನಿಸ್ಕೊಬಂದಿರ್ತೀನಿ, ಆಮೇಲೆ ಇಲ್ಲಿ ತೋಟಕ್ಕೆ ಬಂದಮೇಲೆ ಕೂಡ ಒಂದು ಸತಿ ತಿನ್ನಿಸ್ತೀನಿ. ಹಂಗೆ ಆಗ್ತಾಯಿರುತ್ತೆ ನಮ್ಮ ಇದು. ಇಷ್ಟೇ ನಮ್ಮ ತೋಟ ಅಂತಂದರೆ ನಮ್ಮ ಮನೆಯವ್ರ ತೋಟ ಬಿಡೋವರೆಗೂ ಮನೆಗೂ ತೋಟಕ್ಕೂ ಓಡಾಡ್ತಾನೆ ಇರಬೇಕಾಗುತ್ತೆ. ಇನ್ನು ಮನೆಯಲ್ಲೇ ಉಳ್ಕೊಳೋಣ ಅಂದ್ರೂ ಮನೆಯಲ್ಲಿ ಜಾಗ ಇಲ್ಲ ನಮಗೆ, ಅಲ್ಲಿ ಜಾಗ ಸಾಕೋಗಲ್ಲ. ಇವಾಗ ಮಳೆ ಇಟ್ಕೊಂಡ್ಬಿಟ್ಟಿದೆ ಇಲ್ಲಿ, ಪರವಾಗಿಲ್ಲ ಮಳೆ ಬರ್ತಾ ಇದೆ. ಹೊಸತಿ ಅಂತೂ ಮಳೆನೇ ಇರಲಿಲ್ಲ, ಬಟ್ ಈ ಸತಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ಗಿಡ ಮರ ಎಲ್ಲ ಸ್ವಲ್ಪ ಚೆನ್ನಾಗೇ ನಗ್ನಗ್ತಾ ಇದ್ದಾವೆ. ಮುಂಚೆ ಅಂತೂ ಎಷ್ಟು ಬಾಡೋಗಿದ್ವು ಅಂದರೆ ಆ ಕಡೆ ಎಲ್ಲ ಮಳೆ ಆಗ್ತಾಯಿತ್ತು, ಬಟ್ ಈ ಕಡೆ ಮಳೆನೇ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಮಳೆ ಚೆನ್ನಾಗಾಗಿದೆ, ಪರವಾಗಿಲ್ಲ. ವಾತಾವರಣ ಕೂಡ ತುಂಬ ಕೂಲಾಗಿ ಚೆನ್ನಾಗಿದೆ. ಅಲ್ಲೂ ಸ್ವಲ್ಪ ಕೆರೆ ಕೂಡ ನೀರು ಬಂದಿದೆ. ಇಲ್ಲಿ ಅಷ್ಟು ತೋಟದಲ್ಲಿ
ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಆಗಿದೆ ಇಲ್ಲಿ ಕೂಡ. ಇನ್ನು ನೀರಿದ್ರಂತೂ ಇನ್ನು ಬೋರ್ವೆಲ್ಲೆಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಮಳೆ ನೀರೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಗಿಡಗಳಿಗೆ ನೀರು ಬಿಡೋದು ಏನು ಅಷ್ಟೊಂದು ಕೆಲಸ ಇರಲ್ಲ. ಆರಾಮಾಗೇ ಇರ್ಬೋದು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು. ಇನ್ನು ಬಂದು ನಾನು ಗೊಜ್ಜೆಲ್ಲ ಹಾಕ್ಕೊಂಬಿಟ್ಟು ಕಲಿಸ್ಕೊತಾ ಇದ್ದೀನಿ ಪುಳಿಯೋಗರೆನ. ಇಲ್ಲಿ ಪವಿತ್ರ ಬಂದು ಮುದ್ದೆ ಕಟ್ತಾ ಇದ್ದಾಳೆ. ಕಂಪಲ್ಸರಿ ಬೇಕು ಮಾವನಿಗೂ ಅತ್ತೆಗೂ ಎಲ್ಲರೂ ಕೂಡ ಮುದ್ದೆ ಊಟ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಮುದ್ದೆ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಈ ಥರ ಟಿಫನ್ ಮಾಡಿದರೆ ಟಿಫನ್ ತಿಂತಾರೆ, ಇಲ್ಲ ಅನ್ನ ಸಾಂಬಾರಿದ್ದರೆ ಅನ್ನ ಸಾಂಬಾರು ತಿಂತಿರ್ತಾರೆ. ಹಿಂಗಾಗುತ್ತೆ. ಇನ್ನು ಫೈನಲಿ ಬಾಕ್ಸೆಲ್ಲ ತುಂಬಿಕೊಂಡೆ ಇನ್ನು ತೋಟಕ್ಕೆ ಬಂದ್ವಿ. ಇನ್ನು ಬಂದ ತಕ್ಷಣವೇ ಸಂಜೆ ಆಗಿತ್ತು, ಒಂದು 6:30 ಆಗಿತ್ತು ಅನಿಸುತ್ತೆ. ಇವಾಗ 6:30 ಆದರೂ ಕೂಡ ಸ್ವಲ್ಪ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ಲ, ಅದಕ್ಕೋಸ್ಕರ. ಇನ್ನು ಬಂದ ತಕ್ಷಣ ಇಲ್ಲಿ ಶೆಡ್ ಹತ್ರ ನಿಲ್ಲಿಸುತ್ತೆ ಬೈಕು. ಅಲ್ಲಿ ನಾಯಿಗಳಿದ್ದಾವೆ ಅಲ್ಲಿ ಶೆಡ್ಡಲ್ಲಿ, ಇನ್ನೊಂದು ಶೆಡ್ಡಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅವಕ್ಕೆ ಊಟ ಹಾಕ್ಬೇಕಾದ್ರೆ ಊಟ ಹಾಕ್ತಾರೆ. ಇಲ್ಲ ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಬರ್ತಾರೆ. ಇಲ್ಲಿ ನೋಡಿ ಕರು ಎಷ್ಟು ಕ್ಯೂಟಾಗಿದೆ ಅಂದರೆ, ಯಪ್ಪ ಎಷ್ಟು ಚೆನ್ನಾಗಿದೆ ಇದು. ನೋಡಿ ಎಷ್ಟು ವೈಟ್ ಇದೆ ಇದು. ಒಂದು ಚೂರು ಕೂಡ ಎಲ್ಲೆಲ್ಲೂ ಒಂದು ಬ್ಲಾಕ್ ಇಲ್ಲ, ಏನೂ ಇಲ್ಲ. ಫುಲ್ಲು ವೈಟ್ ಅಂದರೆ ವೈಟು. ಮರಿ ಹಾಕಿತ್ತು, ನೋಡ್ತಾ ಇರ್ಬೋದು ಕುಣಿತಾ ಇದೆ. ನಮ್ಮ ಗುಂಡಂತೂ ಎಷ್ಟು ಇಷ್ಟಪಟ್ಟನಂದರೆ, ಅವ್ನಿಗೆ ಒಂಥರ ನೋಡಿದ್ರೆ ತುಂಬ ಖುಷಿ ಆಗಿಬಿಟ್ಟಿದೆ ಅವನಿಗೆ. ಅಷ್ಟು ಕ್ಯೂಟಾಗಿತ್ತು. ಹೋಗಿ ನಿಂತ್ಕೊಂಡ್ರೆ ಸಾಕು ಅದು ಬರ್ತಾನೆ ಇತ್ತು. ಅಂದರೆ ನಮ್ಮ ಮನೆಯವ್ರಿಗೆ ಅಭ್ಯಾಸ ಆಗಿದೆ ಅಲ್ವಾ, ಹಿಂಗೆ ಸ್ವಲ್ಪ ಮುಖ ತೋರಿಸಿದ್ರೆ ಸಾಕು ಹಂಗೆ ಬಂದುಬಿಡುತ್ತೆ. ಇನ್ನು ಹಸುಗಳು ಜಾಸ್ತಿ ಇದ್ದವು. ಇದೊಂದು ಅಲ್ಲಿ ಮರದ ಹತ್ರ ಒಂದಿತ್ತು, ಎರಡು ಇಟ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿರೋವೆಲ್ಲ ಕೂಡ ಮಾರಿದ್ದಾರೆ ಅವರು.